ನಾನು ಫಸ್ಟ್ ಅಭಯ್ ದಿವಾಕರ್ ಹತ್ರ ಹೋಗ್ತೀನಿ. ಅಭಯ್ ಅವರೇ, ಈಗ ಸಿಜೆಪಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು, ಈ ಹೋರಾಟದ ರೂಪುರೇಷೆ ಏನಾಗಿದೆ, ಏನ್ ಕತೆ, ಮುಂದೆ ಯಾವ ರೀತಿಯಾದಂತ ಹೋರಾಟ ಇದು, ಎಲ್ಲಿಗೆ ಹೋಗ್ತಾ ಇದೆ ಅಂತ? ಸರ್, ನನ್ಗೆ ಮೊದಲನೇದಾಗಿ ನೀವ್ ಯಾವ ನೆರೇಟಿವ್ ಸೆಟ್ ಮಾಡ್ತಿದ್ದೀರಲ್ಲ ಸರ್, ಅದ್ರ ಬಗ್ಗೆನೇ ನನಗೆ ಅಬ್ಜೆಕ್ಷನ್ ಇದೆ ಸರ್. ಆ ದೃಶ್ಯ ನೋಡಿದ್ರೆ ನಾವು ನೆರೇಟಿವ್ ಸೃಷ್ಟಿ ಮಾಡ್ತಾ ಇದ್ದೀರಾ ಅನ್ಸುತ್ತಾ, ಅಥವಾ ಆ ದೃಶ್ಯ ನೋಡಿದ್ರೆ ಗೊತ್ತಾಗತ್ತಾ? ಹೇಳಿದ್ಮೇಲೆ ಯು ಶುಡ್ ಅಲೌ ಮೀ ಟು ಸ್ಪೀಕ್. ಓಕೆ, ಮಾತಾಡಿ. ನೀಟ್ ಎಕ್ಸಾಮಿನೇಷನ್ ನ ನೀಟಾಗಿ ಮಾಡ್ಬೇಕಾಗಿದ್ ಯಾರು ಸರ್? ಈ ಗವರ್ಮೆಂಟ್ NTA ಅನ್ನೋಂತ ಯೂಸ್ಲೆಸ್, ಆಮೇಲೆ ಏನಂತಾರೆ ನಾನ್ ಎಲೆಕ್ಟೆಡ್ ಕಂಪ್ಲೀಟ್ಲಿ ಪ್ರೈವೇಟ್ ಕಂಪನಿಗಳಿಗೆ ಔಟ್ಸೋರ್ಸ್ ಮಾಡಿರೋಂತ ಏಜೆನ್ಸಿ ಅದು. ಔಟ್ಸೋರ್ಸ್ ಏಜೆನ್ಸಿ. ಆ ಏಜೆನ್ಸಿನ ಮಾಡಿ ಅದರ ಕೈಗೆ ದೇಶದ ಇಷ್ಟು ದೊಡ್ಡ ಸೆಕ್ಷನ್ ಮಕ್ಕಳ ಭವಿಷ್ಯ ಇಟ್ಬಿಟ್ಟು ನೀಟ್ ಎಕ್ಸಾಮ್ ನ ನೀಟಾಗಿ ಸೋರಿಕೆ ಮಾಡಿರೋದು ಯಾರಿವತ್ತು? ಇವತ್ತು ಅಷ್ಟು ದಾಂಧಲೆ ಆಗ್ತಿದೆಯಲ್ಲ, ಯಾರ್ ಸರ್ ಬೇಸಿಕ್ ಕಾರಣ? ಅದಕ್ಕೆ ಸ್ಟೂಡೆಂಟ್ಸ್ ಆ ಕಾರಣ? ಏನ್ ಮಾತಾಡ್ತೀರಾ ಸರ್? ಮಾತಿಗೆ ನಿಮ್ಮ ಚಾನಲ್ ನವರೇ ನೇಪಾಳ ಬಾಂಗ್ಲಾದೇಶ್ ಮಾತಾಡ್ತಾ ಇರೋದು ಸರ್. ನಾನು ನಿಮ್ಗೆ ಆಬ್ಜೆಕ್ಟ್ ಮಾಡಕ್ ಇಷ್ಟಪಡ್ತೀನಿ. ಈಗ ಪೆಟ್ರೋಲ್ ಬಂಕಿಗೆ ಬೆಂಕಿ ಕೊಡಕ್ ಹೋಗೋದು, ಪೆಟ್ರೋಲ್ ಬಂಕಿಗೆ ಬೆಂಕಿ ಕೊಡಕ್ ಹೋಗೋದು, ನೀಟಾಗಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಿಮ್ ಲೆಕ್ಕದಲ್ಲಿ? ಸ್ಪೀಕ್ ಸರ್. ಅಲ್ಲಿ ಫಸ್ಟ್ ಡೇ 20 ದಿನದಿಂದ ನಡೀತಾ ಇದೆ ಹೋರಾಟ. 20 ದಿನದಿಂದ ಸ್ಟೂಡೆಂಟ್ಸ್ ಜಂತರ್ ಮಂತರ್ ಅಲ್ಲಿ ಕೂತ್ಕೊಂಡು ನಮಗ್ ನ್ಯಾಯ ಬೇಕು, ನ್ಯಾಯ ಬೇಕು, ಆಲ್ರೆಡಿ 25 ಮಕ್ಳು ಸುಯಿಸೈಡ್ ಆಗಿದೆ, ನಮಗ್ ನ್ಯಾಯ ಕೊಡಿ ಅಂತ ಮಾತಾಡೋವರೆಗೂ ಕಿವಿ ಕೇಳಿಸಲ್ವಾ ಸರ್ ಸರ್ಕಾರಕ್ಕೆ? ಕಾಣಿಸಲ್ವಾ ಸರ್ ಸರ್ಕಾರಕ್ಕೆ? ಶಾಂತಿಯುತವಾಗಿ ಹೋರಾಟ ಬೇಕು ಅಂತಂದಿದ್ರೆ ಸರ್ಕಾರಕ್ಕೆ ಫಸ್ಟ್ ಡೇ ಆಫ್ ದಿ ಮೂವ್ಮೆಂಟ್, ಫಸ್ಟ್ ಡೇ ಆಫ್ ದಿ ಪ್ರೊಟೆಸ್ಟ್ ಹುಡುಗರು ಜಂತರ್ ಮಂತರಿಗೆ ಬರ್ತಿದ್ದಂಗೆನೆ ಬರ್ಬೇಕಿತ್ತು. ಒಬ್ಬ ಅಧಿಕಾರಿ ಹೌದು ನೀಟ್ ಎಕ್ಸಾಮಿನೇಷನ್ ನಾವು ಮತ್ತೆ ನಡೆಸಬೇಕಾಯ್ತು, ನೀಟ್ ಮಾಡ್ಬೇಕಾಯ್ತು. 23 ಲಕ್ಷ ಭವಿಷ್ಯದ ಜೊತೆಗೆ ಹೌದು ನಮ್ ಜೊತೆಗೆ ಮಿಸ್ಟೇಕ್ ಆಗಿದೆ, ನಮ್ಮಿಂದ ತಪ್ಪಾಗಿದೆ, ನಮ್ ಅಧಿಕಾರಿಗಳು ಯಾರೋ ಇನ್ವಾಲ್ವ್ ಆಗಿದ್ದಾರೆ NTA ನಲ್ಲಿ ಒಳಗಡೆ ಲೀಕ್ ಮಾಡೋದಿಕ್ಕೆ, ಅವ್ರನ್ನ ಹಿಡಿದು ಫಸ್ಟ್ ಜೈಲ್ಗೆ ಹಾಕ್ತಿವಿ, ನಾವು ಕರೆಕ್ಷನ್ ಜೊತೆಗೆ ನಿಲ್ಲಲ್ಲ, ನಾವ್ ಯಾವ್ದೇ ರೀತಿ ಸ್ಟೂಡೆಂಟ್ಸ್ ಮೇಲೆ ಅನ್ಯಾಯ ಆಗ್ತಾ ಇರೋದನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಒಬ್ಬ ಅಧಿಕಾರಿ ಬಂದ್ರ ಸರ್ ಜಂತರ್ ಮಂತರ್ಗೆ. ಏನ್ ಮಾಡಿದ್ರು? ಬಂದು ಅಲ್ಲಿ ಯಾರ ಮೇಲೆ ಭರವಸೆ ಇಟ್ಕೊಂಡು ಕೂತಿದಾರಲ್ಲ ಹುಡುಗರ್ನು, ಅವ್ರನ್ನ ಬೆಡ್ಶೀಟ್ ಹಿಡ್ಕೊಂಡು ತಗೊಂಡ್ ಹೋಗ್ತೀರಾ? ಏನ್ ಸರ್ ಇದು? ಬೆಡ್ಶೀಟ್ ನ ಹಿಡ್ಕೊಂಡು ಅವ್ರನ್ನ ಹೆಂಗ್ ಎತ್ತುತ್ತಾ ಇರೋದು ಕಾಣಿಸ್ಬಾರ್ದು ಅಂತ ಹೇಳಿ ಅವ್ರನ್ನ ತಗೊಂಡ್ ಹೋದ್ಮೇಲೆ ಅಲ್ಲಿ ನೀವು ಅವ್ರನ್ನ ಕರ್ಕೊಂಡ್ ಹೋಗ್ತೀರಾ. ಅವ್ರನ್ನ ಕರ್ಕೊಂಡ್ ಹೋಗ್ಬಿಟ್ಟು ನೀವು ಅವ್ರನ್ನ ಏನು ಸಫ್ದರ್ಗಂಜ್ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಏನು ಇಲ್ಲೀಗಲ್ ಆಗಿ ಡಿಟೈನ್ ಮಾಡ್ತೀರಾ. ಅಷ್ಟಾದ್ಮೇಲೂ ನೀವು ಅವ್ರಿಗೆ ಸ್ಕೋಪ್ ಕೊಡಲ್ಲ. ನೀವು ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ರಿ, ನಾವು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ವಿ. ಆದ್ರೆ ಮಚ್ಚು ಲಾಂಗು ತಲ್ವಾರ್ ಹಿಡ್ಕೊಂಡವ್ರ ಪರ ಯಾವತ್ತೂ ಕೂಡ ನಾವು ನಿಲ್ಲೋಕ್ ಸಾಧ್ಯನೇ ಇಲ್ಲ. ಇನ್ನೊಂದು ವಿಚಾರ, ನಿಮ್ಮ ನಾಯಕರು, ಒಂದ್ ನಿಮಿಷ ನಂಗೆ ಅವಕಾಶ ಕೊಡಿ. ಅಭಯ ಅವರೇ, ನಿಮ್ಮ ನಾಯಕರು ದೀಪ್ತಿ ಅವರು ಅಮೆರಿಕದಿಂದ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಂವಿಧಾನದ ಬುಕ್ ಹಿಡ್ಕೊಂಡು ಬಂದ್ರಲ್ವಾ, ಆ ಸಂವಿಧಾನ ಇದೇ ತರ ಪ್ರತಿಭಟನೆ ಹೇಳಿತಾ? ತಲ್ವಾರ್ ಹಿಡ್ಕೊಂಡು, ಮಚ್ ಹಿಡ್ಕೊಂಡು. ಓಕೆ, ಇದ್ರ ಬಗ್ಗೆ ಮಾತನಾಡೋಣ. ಅಭಯ್ ಅವರೇ, ಈಗ ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರೇ, ನಮಸ್ಕಾರ. ಈಗ ಈ ಹೋರಾಟವನ್ನ ನೀವು ನೋಡ್ತಾ ಇದ್ದೀರಾ ಶ್ರೀಕಾಂತ್ ಶೆಟ್ರೆ. ಈಗ ಅಭಯ ದಿವಾಕರ್ ಅವರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್